ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಈ ಒಂದು ವಿಡಿಯೋ ಬಂದುಬಿಟ್ಟು ರಿಲೇಟೆಡ್ ಈಗ ತಮ್ಮನೇಲಿ ನೋಡ್ಕೊಂಡು ಬಂದಿರ್ತೀರ ಅಬೌಟ್ ಒಂದು ಸ್ಕಾಲರ್ಶಿಪ್ಸು ಮತ್ತು ಹಾಸ್ಟೆಲ್ಸ್ ಈ ಎರಡು ಬಗ್ಗೆ ಮಾತಾಡ್ತೀನಿ. ವೆರಿ ಇಂಪಾರ್ಟೆಂಟು. ಯಾಕಂತಂದರೆ ನಿಮ್ಗೆ ಎಷ್ಟು ಇವಾಗ ಕಾಲೇಜ್ಗೆ ಹೋಗ್ತಿರೋ ಈ ಕಾಲೇಜ್ಗೆ ಹೋದ ನಂತರ ಕೂಡ ಈ ರೀತಿಯಾಗಿ ನಿಮಗೆಲ್ಲನೂ ಕೂಡ ಎದುರಿಸ್ತಾರೆ. ಯಾಕಂದರೆ ಈಗ ಇನ್ನೂ ಕೂಡ ಫಸ್ಟ್ ರೌಂಡ್ KCT ನೀಟ್ ಇನ್ನೂ ಕೂಡ ಕೌನ್ಸಿಲಿಂಗ್ ನಡೀತಾ ಇದೆ. ಸೊ ಇವಾಗೆಲ್ಲನೂ ಕೂಡ ಮುಗಿತೈತೆ. ಅಂದರೆ ಫಸ್ಟ್ ರೌಂಡ್ ಕಂಪ್ಲೀಟಾಗಿ ಇದೇ ನಡೀತದೆ. ಸೆಕೆಂಡ್ ರೌಂಡು ಕೂಡ ಸೆಪ್ಟೆಂಬರಲ್ಲಿ ಅನ್ನೋಷ್ಟರಲ್ಲಿ ಅದನ್ನು ಕೂಡ ಏನಂತಂದರೆ ಸೆಪ್ಟೆಂಬರ್ 15 ಒಳಗಡೆ ಅದ್ರ ಕೂಡ ಸೆಕೆಂಡ್ ರೌಂಡ್ ಮುಗಿತೈತೆ. ಸೊ ಅಲ್ಲಿ ಹೋದ್ಮೇಲೆ ನಿಮಗೆ ಸಮಸ್ಯೆ ಆಗೋದು ಒಂದು ಹಾಸ್ಟೆಲ್ಸು. ಓಕೆ, ಗೊತ್ತಿರುವಾಗ ಹಾಸ್ಟೆಲ್ಸ್ ಅದಾಗ್ತದೆ. ಅದಾದ ನಂತರ ಏನಪ್ಪ ಅಂದರೆ ಸ್ಕಾಲರ್ಶಿಪ್ಸ್ ಮೇನ್ ಬರ್ತವೆ ನಿಮಗೆ. ಅದನ್ನು ಮಿಸ್ ಮಾಡ್ಕೊತಾರೆ. ಎಷ್ಟು ಹುಡುಗರು ವರ್ಷ ನೋಡ್ತೀನಿ ನಾನು. ಗೊತ್ತಿರೋರು ಹಾಕೊಂಡ್ಬಿಡ್ತಾರೆ, ಹೋಗ್ಬಿಡ್ತಾರೆ. ಗೊತ್ತಿಲ್ಲದೆ ಇದ್ದವ್ರು ಹಂಗೆ ಬಿಡ್ತಾರೆ. ಫಿಕ್ಸ್ ಬರುವಂಥ ಇವು. ಸೊ ಇವಾಗ ಎರಡೂ ಕೂಡ ಕ್ಲಿಯರಾಗಿ ಮಾಡ್ತಾ ಹೋಗ್ಬಿಡ್ತಾನೆ. ಅಂದರೆ ಎಷ್ಟೋ ಹುಡುಗರಿಗೆ ಗೊತ್ತಿಲ್ಲದೆ ಮಿಸ್ ಮಾಡ್ಕೊತಾರೆ, ಗೊತ್ತಿರೋ ಹಾಕೊಂಡ್ಬಿಡ್ತಾರೆ. ಅದು ಫಿಕ್ಸ್ ಬರುವಂಥ ಸ್ಕಾಲರ್ಶಿಪ್ಸ್ ಇರ್ತವೆ, ಹಾಸ್ಟೆಲ್ಸ್ ಕೂಡ ಇರ್ತವೆ. ಅವನ್ನೆಲ್ಲ ಕೂಡ ಮಿಸ್ ಮಾಡ್ಕೊತಾರೆ. ಆ ಥರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸರಿ, ಈಗ ಮೊದಲು ಏನು ಮಾಡ್ತೀನಿ ಅಂತಂದರೆ ಹಾಸ್ಟೆಲ್ಸ್ ಬಗ್ಗೆ ಮಾತಾಡ್ತೀನಿ, ಆಮೇಲೆ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡ್ತೀನಿ. ಸರಿ, ಈಗ ಯಾರೆಲ್ಲ ಈಗ ಅಡ್ಮಿಷನ್ ಆಗ್ತೀರಾ ಹಾಸ್ಟೆಲ್ ಬಗ್ಗೆ ಭಾಳಷ್ಟು ಏನಂತಂದರೆ ಕಷ್ಟಪಡ್ತಿರ್ತಾರೆ. ಯಾಕಂದರೆ ಗೊತ್ತಿದೆ ಎಲ್ಲರೂ ಕೂಡ ಹೋದ ತಕ್ಷಣ ಎಲ್ಲೂ ಕೂಡ ನಿಮಗೆ ಹಾಸ್ಟೆಲ್ಸ್ ಹತ್ರ ಸಿಗೋಲ್ಲ. ಸೊ ಲೈಕ್ ಎಕ್ಸಾಂಪಲಿಗೆ ಇನ್ ಕೇಸ್ ಮೆಡಿಕಲ್ ಸ್ಟೂಡೆಂಟ್ ಆಗಿತ್ತು ಅಂದರೆ ಅವ್ರದ್ದೇ ಆದಂಥ ಹಾಸ್ಟೆಲ್ಸ್ ಮೆಸ್ ಎಲ್ಲನೂ ಕೂಡ ಕಾಲೇಜ್ದು ಓನ್ ಆಗಿರ್ತವೆ. ಇನ್ ಕೇಸ್ ಇಂಜಿನಿಯರಿಂಗ್ ಇದ್ರೂ ಕೂಡ ಅವ್ರದ್ದೇ ಇರ್ತವೆ. ಬಟ್ ಬೇರೆ ಬೇರೆ ಕೋರ್ಸಸ್ಗೆ ಏನಪ್ಪ ಅಂದರೆ ಅವ್ರದ್ದು ಯಾವುದೇ ರೀತಿಯಾಗಿ ಹಾಸ್ಟೆಲ್ಸ್ ಕಾಲೇಜ್ ವತಿಯಿಂದ ಇರೋಲ್ಲ. ಸೊ ನೀವು ಅವಾಗ ಏನು ಮಾಡ್ಬೇಕಂತಂದರೆ ಸಾಧ್ಯ ಆದಷ್ಟು 1 ಮಂತ್, ಓಕೆ ಹೇಳ್ತೀನಿ, 1 ಮಂತ್ ಆರ್ 2 ಮಂತ್ಸ್ ಎಲ್ಲಾದರೂ PG ಮಾಡ್ಕೋರಿ. ಹೋದ್ಮೇಲೆ ಈಗಲೇ ಓಕೆ ಅಡ್ಮಿಷನ್ ಹೋದಾಗಲೇ ಕೇಳ್ಕೊಂಬರ್ತಿರೋ ಅಥವಾ ಸಾಧ್ಯ ಆದಷ್ಟು ಯಾರನ್ನಾದ್ರೂ ಕೇಳ್ಕೊಂಡು ಏನು ಮಾಡಿರಿ, ಬೇಗನೆ ಅಲ್ಲಿ ಯಾವುದಾದ್ರೂ ಒಂದು PG ಅಥವಾ ರೂಮ್ನ ನೋಡ್ಕೋರಿ. ಒಂದು 2 ಮಂತ್ಸ್ಗೋಸ್ಕರ ನಾನು ಹೇಳ್ತೀನಿ. ಓಕೆ, ಯಾಕೆ 2 ಮಂತ್ಸ್ಗೋಸ್ಕರ ಹೇಳ್ತೀನಿ ಅಂತಂದರೆ ಸ್ವಲ್ಪ ಹಾಸ್ಟೆಲ್ ಅಪ್ಲಿಕೇಶನ್ ಈಗ ನೋಡಿರಿ ಸದ್ಯಕ್ಕೆ ಏನಿದೆ ಅಂತಂದರೆ, ಸದ್ಯಕ್ಕೆ ಅಟ್ ಪ್ರೆಸೆಂಟ್ 14ನೇ ತಾರೀಕುವರೆಗೂ ಕೂಡ ಡಿಗ್ರಿ, ನಾರ್ಮಲ್ ಡಿಗ್ರಿ, ಈ ಆಗಸ್ಟ್ 14ನೇ ತಾರೀಕುವರೆಗೂ ಕೂಡ ನಾರ್ಮಲ್ ಡಿಗ್ರಿ ಇರ್ತಕ್ಕಂಥ ಅಂದರೆ BA BCom BSc ಇರ್ತಕ್ಕಂಥ ಸ್ಟೂಡೆಂಟ್ಗೆ ಹಾಸ್ಟೆಲ್ ಅಪ್ಲಿಕೇಶನ್ ಕರೆದಿದ್ದಾರೆ. ಸೊ 29ಕ್ಕೆ, ಇದೇ ತಿಂಗಳು 29ಕ್ಕೆ ಅಂತಂದರೆ ಎಲ್ಲನೂ ಕೂಡ ಈಗ ನಾರ್ಮಲ್ ಡಿಗ್ರಿ ಅಂತಂದರೆ ಅಡ್ಮಿಷನ್ ಕ್ಲೋಸ್ ಆಗುತ್ತೆ. ಅಂದರೆ BA BCom BSc ದವ್ರದ್ದು 14ನೇ ತಾರೀಕು ಹಾಸ್ಟೆಲ್ಸ್ ಅಪ್ಲಿಕೇಶನ್ ಕ್ಲೋಸ್ ಆದರೆ ಅದನ್ನೆಲ್ಲ ಕೂಡ ರೆಡಿ ಮಾಡಿ ಲಿಸ್ಟ್ನ ಬಿಟ್ಟು ಮತ್ತು ಲಾಸ್ಟ್ಗೆ ಅಡ್ಮಿಷನ್ ಆಗೋಕ್ಕೆ ಇದೇ ಮಂತ್ 29ನೇ ತಾರೀಕು ನಾರ್ಮಲ್ ಡಿಗ್ರಿದವ್ರಿಗಿದೆ. ಬಟ್ ನಿಮ್ಮನ್ನ ಬಿಟ್ಟಾಕಿ ಅಂತಂದರೆ BA BCom BSc ನಿಮ್ಮನ್ನೆಲ್ಲನೂ ಕೂಡ ಬಿಟ್ಟಾಕಿ ರಿಮೈನಿಂಗ್ ಏನಪ್ಪ ಅಂದರೆ ಪ್ರೊಫೆಷ್ನಲ್ ಕೋರ್ಸ್ ಅಂತ ಬರ್ತವೆ. ಮೀನ್ಸ್ ಪ್ರೊಫೆಷ್ನಲ್ ಕೋರ್ಸ್ ಅಂತಂದರೆ ಈಗೆಲ್ಲನೂ ಕೂಡ KCT ನೀಟಲ್ಲಿ ಇರ್ತಕ್ಕಂಥ ಕೋರ್ಸ್ಗಳು ಎಲ್ಲನೂ ಕೂಡ ಪ್ರೊಫೆಷ್ನಲ್ ಕೋರ್ಸೇ. ನಿಮಗೆ ಏನು ಮಾಡ್ತಾರೆ ಅಂತಂದರೆ ಸೆಪ್ಟೆಂಬರ್ಗೆ, ಓಕೆ, ಸೆಪ್ಟೆಂಬರ್ 15ರ ನಂತರ, ಅಂದರೆ ಸೆಪ್ಟೆಂಬರ್ 15ರ ನಂತರ ಅಪ್ಲಿಕೇಶನ್ ಬಿಡ್ತಾರೆ. ಸುಮಾರು ಅಂದರೆ ಆ್ಯಕ್ಚುಲಿ ಅಂತಂದರೆ ಸೆಪ್ಟೆಂಬರ್ 15 ಅನ್ನೋ ಬದಲು ಏನಂತಂದರೆ KCT ಸೆಕೆಂಡ್ ರೌಂಡ್ ಮುಗಿಯೋವರೆಗೂ ಕೂಡ, ಸೆಕೆಂಡ್ ರೌಂಡ್ ಮುಗಿದಾದ ನಂತರ ಏನು ಮಾಡ್ತಾರೆ ಅಂತಂದರೆ ಎಲ್ಲ ಒಂದು ಪ್ರೊಫೆಷ್ನಲ್ ಕೋರ್ಸಸ್ಗೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಕ್ಕೆ ಬಿಡ್ತಾರೆ. ಸೊ ಹಾಸ್ಟೆಲ್ ಅಪ್ಲಿಕೇಶನ್ ಇನ್ ಕೇಸ್ ನೀವು ಥರ್ಡ್ ರೌಂಡ್ ಮುಗಿದ ಮೇಲೆ ಕೂಡ ಅಪ್ಲಿಕೇಶನ್ ಹಾಕ್ಬೋದು, ವರಿ ಮಾಡ್ಕೊಂಡ್ಬಿಡ್ತಾರೆ. ಥರ್ಡ್ ರೌಂಡ್ ಮುಗಿದಾದ ನಂತರ ಕೂಡ ಒಂದು ವಾರ ಟೈಮ್ ಇರ್ತದೆ. ಸೊ ಅಷ್ಟೊತ್ತಿಗೆ ಅಪ್ಲಿಕೇಶನ್ ಹಾಕ್ಕೊಂತೀರ. ಸೊ ಅದಕ್ಕೆ ಇದೆಲ್ಲನೂ ಕೂಡ ಟೈಮ್ ಹಿಡಿತೈತೆ. ಸ್ವಲ್ಪ ಅಟ್ಲೀಸ್ಟ್ ಇನ್ನೂ ಕೂಡ ಟೈಮ್ ತಗೋತತೆ. ಸೊ ಹಂಗಾಗಿ ಹಂಗಿದ್ರು ಕೂಡ ನೋಡಿರಿ ಸೆಪ್ಟೆಂಬರ್ ಎಂಡಿಗೆ ಹೇಳ್ತೀನಿ ನೋಡಿ, ಸೆಪ್ಟೆಂಬರ್ ಎಂಡಿಗೆ ಇದು ನಿಮ್ಮದು ಎಲ್ಲ ಒಂದು KCT ನೀಟ್ ಕೋರ್ಸಸ್ಗೆ ಹಾಸ್ಟೆಲ್ ಅಪ್ಲಿಕೇಶನ್ ಯಾವುದು BCM ಹೇಳ್ತೀನಿ, BCM ಹಾಸ್ಟೆಲ್ ಅಪ್ಲಿಕೇಶನ್ ಕರಿತೈತೆ. ರಿಮೈನಿಂಗ್ ನೋಡಿ SST ಇದವರು ಇರ್ತೀರಾ, ಮೈನಾರಿಟಿ ಇರ್ತೀರಾ, ನೀವು ಕೂಡ BCM ಅಪ್ಲಿಕೇಶನ್ ಹಾಕ್ಬೋದು. ಆ್ಯಂಡ್ ನಿಮಗೂ ಕೂಡ, ಓಕೆ, ನಿಮಗೂ ಕೂಡ ಹೇಳ್ತೀನಿ ನೋಡಿರಿ, SC ಸ್ಟೂಡೆಂಟ್ಗೆ ಮತ್ತು ಮೈನಾರಿಟಿ ಸ್ಟೂಡೆಂಟ್ಗೆ ಎಲ್ಲರಿಗೂ ಕೂಡ ಅಂದರೆ ಪ್ರೊಫೆಷ್ನಲ್ ಇರ್ತಕ್ಕಂಥ ಎಲ್ಲ ಒಂದು ಕೋರ್ಸಸ್ಗೆ ಸ್ಟೂಡೆಂಟ್ ಏನು ಮಾಡ್ತಾರೆ ಅಂತಂದರೆ ನಿಮ್ಮದು ಅಡ್ಮಿಷನ್ ಸೆಕೆಂಡ್ ರೌಂಡ್ ಮುಗಿಸ್ರಿ. ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಇನ್ನೊಂದು ಟೈಮ್ ಏನು ಮಾಡ್ತಾರೆ, ಹಾಸ್ಟೆಲ್ ಅಪ್ಲಿಕೇಶನ್ ಕರಿತಾರೆ. ನೋಡಿ ಪ್ರೊಫೆಷ್ನಲ್ ಹಾಸ್ಟೆಲ್ಸ್ಗಳಂತೂ ಎಲ್ಲ ಒಂದು ಡಿಸ್ಟಿಕಲ್ಲಿ ಇರಲ್ಲ. ಸೊ ಹಂಗಾಗಿ ಏನು ಮಾಡ್ತಾರೆ, ನಾರ್ಮಲ್ ಡಿಗ್ರಿ ಇರ್ತಕ್ಕಂಥ ಸ್ಟೂಡೆಂಟ್ ಒಳಗಡೆ ನಿಮ್ಮನ್ನು ಕೂಡ ಅಡ್ಮಿಷನ್ ಮಾಡ್ಕೊತಿರ್ತಾರೆ. ಆ್ಯಂಡ್ ಕೆಲವೊಂದು ಲೈಕ್ ಎಕ್ಸಾಂಪಲ್ ಬೆಂಗಳೂರು ಈ ಥರ ಹೋದಾಗ ಅಲ್ಲೆಲ್ಲನೂ ಕೂಡ ನಿಮಗೆ ಪ್ರೊಫೆಷ್ನಲ್ ಹಾಸ್ಟೆಲ್ ಸಿಗ್ತವೆ. ಅಪ್ಲಿಕೇಶನ್ ಹಾಕ್ಬೋದು, ನಿಮಗೆ ಸಿಕ್ಕರೆ ಹೋಗ್ರಿ. ಸೊ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ರಿ. ಪ್ರತಿಯೊಬ್ಬರು ಯಾಕೆ ಹೇಳ್ತೀನಿ ಅಂತಂದರೆ, ಈಗ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿಯೂ ಕೂಡ ನಿಮ್ಮ ಕೇಸ್ ರಿಜೆಕ್ಟ್ ಆಯ್ತಪ್ಪ ಅಂತಂದರೆ, ಅಂದರೆ ನಾನು ಇನ್ ಕೇಸ್ ನಾನು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ್ದೆ, ನನಗೆ ಆದರೂ ಹಾಸ್ಟೆಲ್ಸ್ ಬೇಡ ಅಂತಂದರೆ ನೀವು ರಿಜೆಕ್ಟ್ ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಈಗ ವಿದ್ಯಾಸಿರಿ ಅಂತ ಒಂದು ಪ್ರೋಗ್ರಾಮ್ ಬರ್ತದೆ ಸ್ಕಾಲರ್ಶಿಪ್ಪಲ್ಲಿ, ಅದ್ರ ಮೂಲಕ ಏನಂತಂದರೆ 15,000 ರೂಪಾಯಿ ಏನು ಮಾಡ್ತಾರೆ ನಿಮ್ಗೆ ಎಲ್ಲರೂ ಕೂಡ ಪ್ರೊವೈಡ್ ಮಾಡ್ತಾರೆ. ಖಂಡಿತವಾಗ್ಲೂ ಕೂಡ ಬರ್ತದೆ, ಮಿಸ್ ಮಾಡ್ಕೊಳ್ಕೊಬೇಡ್ರಿ. ಏನು ಮಾಡಿದ್ದಾರೆ ಅಂತಂದರೆ ಬರ್ತಾಯಿದೆ ವರ್ಷ, ಈಗ 2 ವರ್ಷ ಕೂಡ ರನ್ನಿಂಗ್ ಚೆನ್ನಾಗಿದೆ, ಈ ವರ್ಷ ಕೂಡ ಬರ್ತದೆ, ವರಿ ಮಾಡ್ಕೊಬೇಡಿ. ಸೊ ಹಂಗಾಗಿ ಹಾಸ್ಟೆಲ್ ಅಪ್ಲಿಕೇಶನ್ ಬಿಟ್ಟಾಗ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ, ತೊಗೊಳ್ರಂತೆ. ಓಕೆ, ಅಂದರೆ ಹಾಸ್ಟೆಲ್ ಪ್ರತಿಯೊಬ್ಬರು ಕೂಡ ಪ್ರೊಫೆಷ್ನಲ್ ಹಾಸ್ಟೆಲ್ಸ್ಗಳು ಇದ್ದೇ ಇರ್ತವೆ. ಇರಲಿಕ್ಕಂದ್ರೂ ಕೂಡ ನಾರ್ಮಲ್ ಹಾಸ್ಟೆಲ್ಸ್ ಇರ್ತವೆ ನೋಡಿರಿ. ಅಂದರೆ ಈಗ BCM ಆಯಿತು ಮತ್ತು SST ಮೈನಾರಿಟಿ ಈ ಥರದಾಗಿ ಇರ್ತಕ್ಕಂಥ ಹಾಸ್ಟೆಲ್ಸ್ಗಳಲ್ಲಿ ನಿಮ್ಮನ್ನು ಕೂಡ ಕರ್ಕೊತಾರೆ. ಅದನ್ನು ಅಂದರೆ ಪ್ರೊಫೆಷ್ನಲ್ ಕೋರ್ಸ್ಗಂತಲೇ ಸಪ್ರೇಟಾಗಿ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ, ಸೆಪ್ಟೆಂಬರ್ ಎಂಡಿಗೆ ಬಿಡ್ತಾರೆ ಅಥವಾ ಅಕ್ಟೋಬರ್ ಕೂಡ ಆಗ್ಬೋದು. ಸೊ ಅಲ್ಲಿವರೆಗೂ ಕೂಡ ಏನಾದರೂ ರೂಮು PG ಆದರೂ ಮಾಡ್ಕೊಂಡಿರಿ. ಓಕೆ, ಇದಾಯಿತು. ನೆಕ್ಸ್ಟ್ ಅದಾದಂಥ ಸ್ಕಾಲರ್ಶಿಪ್ ಮೇನಾಗಿ ಮಾತಾಡಬೇಕು. ಸ್ಕಾಲರ್ಶಿಪ್ ಎದಕ್ಕೆ ಮಾತಾಡಬೇಕು ಅಂತಂದರೆ, ಸ್ಕಾಲರ್ಶಿಪ್ ನಿಮ್ಗೆ ಯಾಕೆ ಹೇಳ್ತೀನಿ ಅಂತಂದರೆ, ಈಗ ನಾರ್ಮಲ್ ಡಿಗ್ರಿ ಹುಡುಗರಿಗೆ ಮತ್ತು PUC ಹುಡುಗರು ಏನಂತಂದರೆ ಸ್ಮಾಲ್ ಅಮೌಂಟ್ ಬರ್ತಾಯಿದೆ, ಸ್ಮಾಲ್ ಅಮೌಂಟ್ ಬರ್ತಾ ಇರುತ್ತೆ. ಬಟ್ ನಿಮಗೆ ಪ್ರೊಫೆಷ್ನಲ್ ಕೋರ್ಸಸ್ ಇರ್ತೀರ, SSP, ಓಕೆ, ಇಲ್ಲಿ ಕಾಣಿಸ್ತೀವಿ ನೋಡಿ, SSP ಅಂತಂದರೆ ನಿಮಗೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ಇದು ಗೌರ್ಮೆಂಟ್ ಕಡೆ ಬರ್ತಕ್ಕಂಥ ಸ್ಕಾಲರ್ಶಿಪ್. ಇದು ಎಲ್ಲ ಒಂದು ಸ್ಟೂಡೆಂಟ್ಗೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಈ ಕಡೆಯಿಂದ ಮಾಡ್ತಾರೆ. ಪ್ರತಿಯೊಬ್ಬ ಸ್ಟೂಡೆಂಟು ಕೂಡ ಜಸ್ಟ್ ಪಾಸ್ ಆಗಿದ್ರು ಕೂಡ ಅವ್ನು
ಜಸ್ಟ್ ಫಾಸ್ಟಾಗಿ ಬಂದಿದ್ರೆ ಸಾಕು. ಅವ್ನಿಗೆ ಏನಂತಂದರೆ ಅಮೌಂಟ್ ಎಲ್ಲರೂ ಕೂಡ ಕಾಮನ್ ಆಗಿ ಬರೋದಾಗಿ ಎಲ್ಲರೂ ಕೂಡ ಭೇದ ಭಾವ ಮಾಡಲಿಲ್ಲ, ಎಲ್ಲರೂ ಕೂಡ ಪ್ರತಿಯೊಬ್ಬರಿಗೆ ಬರ್ತದೆ. ಬಟ್ ಇಲ್ಲಿ ಯಾವ ರೀತಿ ಸ್ವಲ್ಪ ಏನಂತಂದರೆ ಕ್ಯಾಟಗರಿ ವೈಸ್ ಏನಂತಂದರೆ ಸ್ವಲ್ಪ ಸ್ಕಾಲರ್ಶಿಪ್ ಡಿಫ್ರೆಂಟ್ ಆಗ್ತಾ ಹೋಗ್ತದೆ. ಲೈಕ್ ಎಕ್ಸಾಂಪಲ್ SC ಸ್ಟೂಡೆಂಟ್ಗೆ ಸ್ವಲ್ಪ ನಿಮಗೆ ಗೊತ್ತಿರುವಾಗೆ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೆ ನಾನು, ನಿಮಗೆ ಇಂಜಿನಿಯರ್ ಸ್ಟೂಡೆಂಟ್ಗೆ ಸ್ಕಾಲರ್ಶಿಪ್ 90,000 ಬರುತ್ತೆ. ಹೌದು, ಖಂಡಿತವಾಗೂ ಕೂಡ ನಿಮಗೆ ಸ್ಕಾಲರ್ಶಿಪ್ 90,000 ಬರ್ತದೆ. ಸೊ ಬಟ್ ಇಲ್ಲಿ ಅದೇ ರೀತಿ ಇಂಜಿನಿಯರ್ ಸ್ಟೂಡೆಂಟ್ಗೆ ನಿಮಗೆ ನಾರ್ಮಲ್ ಸ್ಟೂಡೆಂಟ್ ಐತ್ರೆ ಅಂದರೆ ಜನರಲ್ ಸ್ಟೂಡೆಂಟ್ ಐತಂದರೆ ನಿಮ್ಗೆ 20,000 ಅಂತೂ ಬಂದೇ ಬರ್ತದೆ. ಇದು ಫಿಕ್ಸ್ ಬರ್ತದೆ ಇದು. ಓಕೆ, ಯಾವುದೇ ರೀತಿ ಮತ್ತು ಬರಲತ್ತಲ್ಲ ಫಿಕ್ಸ್ ಬರ್ತದೆ ಇದು. ಓಕೆ, ಆ್ಯಂಡ್ ಅದೇ ರೀತಿಯಾಗಿ ಬೇರೆ ಕೋರ್ಸಸ್ಸು ಕೂಡ ಅದನ್ನ ಸ್ಕಾಲರ್ಶಿಪ್ ಇರ್ತದೆ. ಅಂದರೆ ಅದು ಈಗ ಯೂನಿವರ್ಸಿಟಿ ಫೀಸ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ. ಈಗ ಇಂಜಿನಿಯರ್ ಫೀಸ್ ಯೂನಿವರ್ಸಿಟಿ ಫೀಸ್ ಎಷ್ಟಿದೆ ನಿಮಗೆ ಗೊತ್ತಿರೋದು. ಗೌರ್ಮೆಂಟ್ ಕಾಲೇಜಲ್ಲಿ ಎಷ್ಟು ಫೀಸ್ ಇದೆ? 44,000 ಇದೆ. ಓಕೆ, 44,000 ಇದೆ. ಇದ್ರದ್ದು ಹಾಫ್ ಅಮೌಂಟ್ ಎಷ್ಟು ಮಾಡಿ 22,000, ಹೌದಲ್ವಾ? ಅಂದರೆ 22,000 ಏನು ಮಾಡ್ತಾರೆ ಅಂತಂದರೆ ಸ್ಕಾಲರ್ಶಿಪ್ ಕೊಡ್ತಾರೆ. ಸೇಮ್ ಅದೇ ರೀತಿ ಲೈಕ್ ಎಕ್ಸಾಂಪಲ್ ಈಗ ನಿಮಗೆ ನರ್ಸಿಂಗ್ ಸ್ಟೂಡೆಂಟ್ಗೆ ಎಷ್ಟು ತೋರಿಸ್ತಾ ಇದೆ? 10,000 ತೋರಿಸ್ತಾ ಇದೆ. ಓಕೆ, 10,000 ಫೀಸ್ ಅಂತಂದರೆ ನಿಮಗೆ ಅಪ್ಲಿಕೇಶನ್ ಹಾಕಿದ್ದಂದರೆ ಅಂದರೆ SSP ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಗೆ ಎಷ್ಟು ಬರ್ತದೆ? ಅದು ಆಫ್ ಮಾಡಿದ್ರೆ 5,000. ಅಂದರೆ ಇಷ್ಟು ಏನಪ್ಪ ಅಂದರೆ ನಿಮ್ಗೆ ಸ್ಕಾಲರ್ಶಿಪ್ ಬರುವಂಥದ್ದು. ಅಂದರೆ ನಿಮಗೆ ಗೌರ್ಮೆಂಟ್ ಕಾಲೇಜಲ್ಲಿ ಇರತಕ್ಕಂಥ ಫೀಸು ಯೂನಿವರ್ಸಿಟಿ ಕಡೆಯಿಂದ ಲಾಂಚ್ ಮಾಡಿರ್ತಾರೆ ನೋಡ್ರಿ, ಆ ಸ್ಕಾಲರ್ಶಿಪ್ದು ಆಫ್ ಅಮೌಂಟ್ ನಿಮಗೆಲ್ಲ ಒಂದು ಸ್ಟೂಡೆಂಟ್ಗೆ ಕೂಡ ಬರುವಂಥದ್ದು. ಈಗ ಇದೇ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೊರಿ. ಓಕೆ, ಅಂದರೆ ನಾರ್ಮಲ್ ಸ್ಟೂಡೆಂಟ್ಗೆ ನಾನು ಜನರಲ್ ಸ್ಟೂಡೆಂಟ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಬಟ್ ಇಂಜಿನಿಯರ್ ಸ್ಟೂಡೆಂಟ್ಗೆ ಈ ಥರ ಅಪ್ಲೈ ಆಗಲ್ಲ. ಓಕೆ, ಅಂದರೆ ಇಂಜಿನಿಯರ್ ಅಂತ ನೋಡಿ. ಸೊ SC ಸ್ಟೂಡೆಂಟ್ಗೆ ಈ ಥರ ಅಪ್ಲೈ ಆಗಲ್ಲ, ಅವ್ರಿಗೆ ಜಾಸ್ತಿ ಅಮೌಂಟ್ ಬರ್ತದೆ. ಇದನ್ನು ಹೊರತಾಗಿಯೂ ಕೂಡ ಏನು ಮಾಡ್ತಾರೆ ಅಂತಂದರೆ ಅವರು PUCಯಲ್ಲಿ ಏನಾದರೂ ವಿತೌಟ್ ಏನೂ ಕೂಡ ಬ್ಯಾಕ್ಲಾಕ್ ಆಗದೆ ಏನಾದರೂ ಬಂದಿತ್ತಂದರೆ ಪಾಸ್ ಆಗಿದ್ದರೆ ಅವ್ರಿಗೆ ಗೊತ್ತಿರುವಾಗೆ ಪ್ರೈಸ್ ಮನಿನೂ ಕೊಡ್ತಾರೆ. ಆ್ಯಂಡ್ SC ಸ್ಟೂಡೆಂಟ್ಗೆ ಅವಾಗ ಮತ್ತೆ ಏನಾದರೂ ಪ್ರೋಗ್ರಾಮ್ಸ್ ಬಿಡ್ತಾ ಇರ್ತಾರೆ, ಅಪ್ಲಿಕೇಶನ್ ಆಗ್ತಾ ಇರ್ತಾರೆ. ಅವ್ರಿಗೆ ನಿಮ್ಗೆ ಹೇಳ್ತಾ ಇರ್ತೀನಿ ನಾನು, SC ಸ್ಟೂಡೆಂಟ್ ಇದ್ದರೆ ನಮ್ಮ ಚಾನಲ್ ನೋಡ್ತಾ ಇರ್ತಂತ ಈ ವಿಡಿಯೋ ಸದ್ಯಕ್ಕೆ ಸಬ್ಸ್ಕ್ರೈಬ್ ಆಗಿ ನೋಡಿರಿ, ಯಾಕಂದರೆ ನಿಮಗೆ ಭಾಳಷ್ಟು ಸ್ಕಾಲರ್ಶಿಪ್ ಇರ್ತವೆ. ಆ್ಯಂಡ್ ಜನರಲ್ ಸ್ಟೂಡೆಂಟ್ಗೆ ನಿಮ್ಗೆ ಕೂಡ ಇರಲ್ಲ ಅಂತಲ್ಲ. ಈಗ SSP ಅಷ್ಟೇ ಹೇಳಿದೆ ನಾನು ನಿಮಗೆ, ಇದು ಫಿಕ್ಸ್ ಬರುವಂಥದ್ದು. ಓಕೆ, ಈಗ ಲೈಕ್ ಎಕ್ಸಾಂಪಲ್ ಹೇಳಿದೆ. ಎಕ್ಸಾಂಪಲ್ ನಾನೀಗ ನರ್ಸಿಂಗ್ ಸ್ಟೂಡೆಂಟ್ ಆಯ್ತಂದರೆ 5,000 ರೂಪಾಯಿ ಸ್ಕಾಲರ್ಶಿಪ್ ಅಂತ ಹೇಳಿದೆ ಜನರಲ್ ಸ್ಟೂಡೆಂಟ್ಗೆ. ಬಟ್ SSG ಏನಾದರೂ ಬರ್ತದೆ? SST ಕೂಡ ಅದು 5,000 ರೂಪಾಯಿ ಅಂದರೆ 5,000 ಅಷ್ಟೇ ಬರ್ತದೆ ನರ್ಸಿಂಗ್ ಸ್ಟೂಡೆಂಟ್ಗೆ, ಬಟ್ ಬೇರೆ ಬರಲ್ಲ. ಬಟ್ ನಿಮ್ಗೆ SSTನ ಸಪ್ರೇಟಾಗಿ ಅಪ್ಲಿಕೇಶನ್ ಬಿಡ್ತಾರೆ. ಅಂದರೆ SC ಸ್ಟೂಡೆಂಟ್ಗೆ ಸಪ್ರೇಟಾಗಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಬಿಡ್ತಾರೆ ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ, ಅಲ್ಲಿ ನೀವು ತೊಗೋಬೋದು. ಬಟ್ ಈ ನಮ್ಮ BCWD ಅಂದರೆ ಹಿಂದುಳಿದ ಕಲ್ಯಾಣ ವರ್ಗಗಳ ಇಲಾಖೆ ಅಂತ ಏನಿದೆಯೋ ಇದರಲ್ಲಿ ಹಾಕಿದವ್ರಿಗೆ ಇಷ್ಟು ಫಿಕ್ಸ್ ಬರುವಂಥದ್ದು SSP. ಇದು ಅಂದರೆ SSP ಅಂತ ಏನಪ್ಪ ಅಂದರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ಲು. ಇದರಲ್ಲಿ ಭಾಳಷ್ಟು ಡಿಪಾರ್ಟ್ಮೆಂಟ್ಗಳು ಬರ್ತವೆ. ಆ ಡಿಪಾರ್ಟ್ಮೆಂಟ್ಗಳು ಏನು ಮಾಡ್ತಾರೆ ಅಂತಂದರೆ ಕ್ಯಾಸ್ಟ್ ವೈಸು ಮತ್ತು ನಿಮಗೆ ಬೇರೆ ರೀತಿಯಾಗಿ ಏನಂದರೆ ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಸದ್ಯಕ್ಕೆ ಏನಂತಂದರೆ ಈಗ ಸ್ಕಾಲರ್ಶಿಪ್ ಓಪನ್ ಆಗಿಬಿಟ್ಟಿದೆ. ಈಗ ಇನ್ನೂ ಕೂಡ ಇದೇ ತಾನೇ ಹಾಸ್ಟೆಲ್ ಬಗ್ಗೆ ಹೇಳಿದೆ ನಾನು. ಹಾಸ್ಟೆಲ್ ಏನಾಯಿತು ಇದುವರೆಗೂ ಕೂಡ ಮಾತಾಡಿದ್ದು. ಹಾಸ್ಟೆಲ್ಲು ಈಗ ಲೈಕ್ ಎಕ್ಸಾಂಪಲ್ ನಿಮಗೆ ಸೆಪ್ಟೆಂಬರ್ ಎಂಡಿಗೂ ಅಕ್ಟೋಬರ್ಗೆ ಈ ರೀತಿಯಾಗಿ ಹಾಸ್ಟೆಲ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೆ. ಬಟ್ ಸ್ಕಾಲರ್ಶಿಪ್ ಏನು ನೋಡಿರಿ, ಇದು ವರ್ಷ ಪೂರ್ತಿ ಇರ್ತೈತೆ. ಅದು ಹಂಗೆ ನಿಮ್ಗೆ ಅಪ್ಲಿಕೇಶನ್ ಆಗ್ತಾ ಇರಬೇಕು. ಲೈಕ್ ಎಕ್ಸಾಂಪಲ್ ನೋಡಿ, ಬಟ್ ಬೇಗ ಯಾರಿಗೆಲ್ಲ ಆಗ್ತಾರೆ, ಯಾರು ಆಗ್ತಾರೆ ಅವ್ರಿಗೆ ಬೇಗ ಅಮೌಂಟ್ ಬರ್ತದೆ. ಲೈಕ್ ಎಕ್ಸಾಂಪಲ್ ನೋಡಿರಿ, ಈ ಸದ್ಯಕ್ಕೆ ಲಾಸ್ಟ್ ಡೇಟ್ ಕೊಟ್ಟಿರೋದು ಸೆಪ್ಟೆಂಬರ್ 30ವರೆಗೂ ಕೂಡ ಕೊಟ್ಟರೆ. ಅಂದರೆ ಸೆಪ್ಟೆಂಬರ್ 30ವರೆಗೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಅದಾದ ನಂತರ ಕ್ಲೋಸ್ ಆಗುತ್ತಾ? ಇಲ್ಲ, ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ. ಯಾಕಂದರೆ ಎಷ್ಟು ಹುಡುಗರು ಅಪ್ಲಿಕೇಶನ್ ಹಾಕಿರಲ್ಲ. ಸೊ ಹಂಗಾಗಿ ಅಕ್ಟೋಬರ್ ಎಂಡಿಗೆ ಹೋಗ್ತದೆ, ನವಂಬರ್ ಎಂಡಿಗೆ ಹೋಗ್ತದೆ, ಡಿಸೆಂಬರ್ ಎಂಡಿಗೆ ಹೋಗ್ತಾ ಇರ್ತದೆ. ಬಟ್ ಹಾಗಂತ ಕುಂತ್ಕೊಂಡು ನೀವು ಲೇಟಾಗಿ ಹಾಕಿದರೆ ನಿಮ್ಮ ಅಮೌಂಟ್ ಕೂಡ ಲೇಟಾಗಿ ಬರ್ತದೆ. ಸೊ ಬಟ್ ಲೇಟಾಗಿ ನಾನು ನೋಡಿರಿ, ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಇವತ್ತೇ ಹಾಕಿ ನಾಳೆನೇ ಬರುತ್ತೆ ಅಥವಾ 1 ತಿಂಗಳು ಬರ್ತೋ 2 ತಿಂಗಳು ಈ ರೀತಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಬರಲ್ಲ. ಬಟ್ ಅಮೌಂಟ್ ಮಾತ್ರ ಫಿಕ್ಸ್ ಬರ್ತದೆ. ಯಾವಾಗ ಬರುತ್ತೆ ಅಂತಂದು ಕೂಡ ನಿಮಗೆ ಮುಂದೆ ದಿನಮಾನಗಳಲ್ಲಿ ಹೇಳ್ತೀನಿ, ಇವಾಗಲೇ ಬೇಡ. ಯಾಕಂದರೆ ಇವಾಗ ಹೇಳಿದ್ರೆ ನಿಮಗೆ ಇನ್ನೂ ಕೂಡ ಏನೂ ಕೂಡ ಅಂದರೆ ನಿಮ್ಗೆ ದೊಡ್ಡ ಅಮೌಂಟ್ ಹೇಳ್ತಿದ್ದೀನಲ್ಲ, ನಿಮಗೆ ಒಂಥರ ಸುಳ್ಳು ಹೇಳ್ತಾನೆ ಬಿಡೋ ಅನಿಸ್ಬೋದು ನಿಮಗೆ. ಬೇಕಾದರೆ ರಿಯಾಲಿಟಿದು ಆಯಿತಾ, ಸಿಕ್ಕಾಪಟ್ಟೆ ಅಮೌಂಟ್ ಬರ್ತಾ ಇರ್ತದೆ. ಲಕ್ಷಾಂತರ ರೂಪಾಯಿ ಗಟ್ಟಲೆ ಕೂಡ ಅಮೌಂಟ್ ಸ್ಕಾಲರ್ಶಿಪ್ಸ್ ಇರ್ತವೆ, ನೀವು ಪಡ್ಕೊಳ್ಳಲ್ಲ ಅಷ್ಟೇ. ಓಕೆ, ನಿಮಗೆ ಗೊತ್ತಿಲ್ಲದೆ ಬಿಟ್ಬಿಡ್ತಾರೆ. ನಮಗೆ ಗೊತ್ತಿರೋರು ಬೇಕಾದ್ರೆ ಈಗಾಗಲೇ ನಮ್ಮ ವಾಟ್ಸಪ್ ಚಾನಲ್ ಇದ್ದರೂ ಎಷ್ಟೋ ಹುಡುಗರು ನಾನು ಮೆಸೇಜ್ ಆಗ್ತಾರೆ, ನಿಮ್ಮಿಂದ ಭಾಳಷ್ಟು ಹೆಲ್ಪ್ ಆಗಿದೆ ಅಂತ ಆಗ್ತಾ ಇರ್ತಾರೆ. ಸೊ ಯಾಕಂದರೆ ಇವನ್ ನಾವು ಅಂದರೆ ನಮಗೆ ಬಂದಿದ್ದು ಸ್ಕಾಲರ್ಶಿಪ್ ಹೇಳಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅದಲ್ಲ. ನಮಗೆ ಬಂದಿರೋದು ಪ್ರೂಫ್ ಇಟ್ಕೊಂಡು ನಿಮ್ಗೆ ತೋರಿಸ್ತೀನಿ, ಅವಾಗ ಬೇಕಾದ್ರೆ ನಂಬ್ತಿರ ಇಲ್ಲ, ಅವಾಗಾದ್ರೆ ಗೊತ್ತಾಗುತ್ತೆ. ಇವನ್ ನಮ್ಮ ಬ್ರದರ್ಗೆ ಹೇಳ್ತಿದ್ದೆ ನಾನು, ಗೌರ್ಮೆಂಟ್ ಅಂದರೂ ಹೇಳ್ದಂಗೆ ಏನಪ್ಪ ಅಂದರೆ 22,000 ಯಾವ್ದು ಹೇಳಿದೆ ನಾನು ನಿಮಗೆ ಇಂಜಿನಿಯರ್ ಸ್ಟೂಡೆಂಟ್ಗೆ. ಓಕೆ, 22,000 ಅದು ಓಕೆ ಅದು ಬಂದಿದೆ. ಅದಾದ ನಂತರ ನಿಮ್ಗೆ ಹೇಳಿದೆ ನಾನು, ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ಇನ್ ಕೇಸ್ ಕ್ಯಾನ್ಸಲ್ ಆಯ್ತು ಅಂದರೆ ವಿದ್ಯಾಸಿರಿ ಕಡೆಯಿಂದ ಅದನ್ನು ಕೂಡ ಕೊಡ್ತಾರೆ ಅಂತ ಇದೆ. ಅದು 15,000 ರೂಪಾಯಿ. ಓಕೆ, ಇದು ಏನಾಯಿತು ಗೌರ್ಮೆಂಟ್ ಕಡೆಯಿಂದ ಆಯಿತು. ಆ್ಯಂಡ್ ನಾನ್ ಗೌರ್ಮೆಂಟು ಕೂಡ ಅಂತಂದರೆ ಲೈಕ್ ಎಕ್ಸಾಂಪಲ್ HDFC ಅಂತ ಮಾಡ್ತಾರೆ, ಅವರು ಕೂಡ ವರ್ಷ ಎಲ್ಲ ಒಂದು ಪ್ರೊಫೆಷನಲ್ ಕೋರ್ಸಸ್ಗೆ ಅಪ್ಲಿಕೇಶನ್ ಬಿಡ್ತಾರೆ. ಸೊ ಅಲ್ಲಿ ಅಪ್ಲಿಕೇಶನ್ ಹಾಕಿದಾಗ ಈಗ UG ಕೋರ್ಸಸ್ಗಳಂತ ಹೆಂಗೆ ಕರಿತೀವಿ ನಾವು, ಸದ್ಯಕ್ಕೆ ನಮ್ದು ಎಲ್ಲನೂ ಕೂಡ UG ಕೋರ್ಸಸ್ಸು ನಮ್ಗೆ 50,000 ರೂಪಾಯಿ ಕೂಡ ಪ್ರೊವೈಡ್ ಮಾಡ್ತಾರೆ. ಲೈಕ್ ಎಕ್ಸಾಂಪಲ್ 2 ವರ್ಷ ಕೂಡ ಸೆಲೆಕ್ಟ್ ಆಗಿ 2 ವರ್ಷ ಕೂಡ 1 ಲಕ್ಷ ಬಂದೈತೆ. ಸೇಮ್ ಅದೇ ರೀತಿಗೆ PG ಕೋರ್ಸಸ್ ಐತೆ ಅಂದರೆ 75,000 ಕೂಡ ಬರ್ತದೆ. ಸೊ ಅಂದರೆ ಎಲ್ಲನೂ ಕೂಡ ಇರ್ತವೆ, ನಿಮ್ಗೆ ಗೊತ್ತಾಗದೆ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಈ ಥರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ, ಭಾಳಷ್ಟು ಸ್ಕಾಲರ್ಶಿಪ್ ಇರ್ತವೆ, ಯಾವ ರೀತಿ ಅಪ್ಲಿಕೇಶನ್ ಹಾಕೋದು, ಏನೇನೆಲ್ಲ ಎಲಿಜಿಬಿಲಿಟಿ ಇರ್ತವೆ, ನೀವೇನು ಮಾಡಬೇಕು ಅದನ್ನೆಲ್ಲನೂ ಕೂಡ ಇವಾಗ ಬೇಡ, ಮುಂದೆ ದಿನಮಾನಗಳಲ್ಲಿ ಭಾಳಷ್ಟು ಹೇಳ್ತೀನಿ ಇದ್ರ ಬಗ್ಗೆ. ವಾಟ್ಸಪ್ ಚಾನಲ್ ಇರ್ತೈತೆ, ಹೋಗ್ಬಿಟ್ಟು ಜಾಯ್ನ್ ಆಗಿ ಆಯಿತಾ. ಯಾಕಂದರೆ ಎಷ್ಟು ಹುಡುಗರಿಗೆ ಗೊತ್ತೇ ಇರಲ್ಲ ಕಣ್ರಿ. ಓಕೆ, ಬಟ್ ನೋಡಿರಿ, ನೀವು ಮಿಸ್ ಮಾಡ್ಕೊಳಕ್ಕಂತೂ ಮಾಡ್ಕೊಳ್ಳೇಬೇಡಿ.
ಓಕೆ, ಒಂದು ಕೂಡ ಸ್ಕಾಲರ್ಶಿಪ್ ಮಿಸ್ ಮಾಡ್ಕೊಳ್ಕೊಬಿಡಿ. ಗೌರ್ಮೆಂಟ್ ಅಂದ್ರೆ ಫಿಕ್ಸ್ ಬರ್ತವೆ, 100% ಬರ್ತದೆ. ಈ ಪ್ರೈವೇಟ್ ಅಂದ್ರೆ ಅಂದರೆ ಎಲ್ಲರೂ ಕೂಡ ಬರ್ತಂತ ಹೇಳಕ್ಕೆ ಬರಲ್ಲ. ಲೈಕ್ ಎಕ್ಸಾಂಪಲ್ ಈಗ ಹೇಳಿದೆ, 50,000 ಸೆಲೆಕ್ಟ್ ಆಗಿದ್ದಾನೆ, 2 ವರ್ಷ ಕೂಡ 1 ಲಕ್ಷ ಬಂದಿದೆ ಅಂತ ಹೇಳಿದೆ. ಬಟ್ ನಿಮಗೂ ಕೂಡ ಹಂಗೆ ಬರ್ತಂತ ಹೇಳಕ್ಕೆ ಬರಲ್ಲ. ಯಾಕಂದರೆ ಅದು ಕೆಲವೊಂದು ಟೈಮ್ ನಿಮ್ಗೆ ಮೆರಿಟ್ ಬೇಕಾಗ್ತದೆ, ನಿಮಗೆ ಕ್ಯಾಸ್ಟ್ ಕೂಡ ಬೇಕಾಗ್ತದೆ, ನೀವು ಇಲ್ಲಿ ಯಾವ ಸಿಚುವೇಶನ್ ಒಳಗಿದ್ದೀರಾ, ಯಾವ ಕೋರ್ಸ್ ಕಲ್ತಿದ್ದೀರಾ ಎಲ್ಲನೂ ಕೂಡ ಮಿನಿಮಮ್ ಅವು ಪ್ರೈವೇಟ್ ಆಗಿರ್ತವೆ ಅಂತಂದರೆ ಲಿಮಿಟೆಡ್ ಕ್ಯಾಂಡಿಡೇಟ್ನ ಮಾತ್ರ ಅವ್ರು ಕಂಪ್ನಿಗಳು ತೊಗೊತಿರ್ತಾರೆ. ಅಂದರೆ ಪ್ರೈವೇಟ್ ಅಂತಂದರೆ ಏನು, ದೊಡ್ಡ ಕಂಪ್ನಿಗಳು ಏನು ಮಾಡ್ತಾರೆ ಅಂತಂದರೆ ತಮಗೆ ಬಂದಿರತಕ್ಕಂಥ ಅಮೌಂಟ್ ಒಳಗೆ ಕೆಲವೊಂದಿಷ್ಟು ಪರ್ಸೆಂಟ್ ಏನು ಮಾಡ್ತಾರೆ ಅಂದರೆ ಸಮಾಜಕ್ಕೆ ದಾನ ಮಾಡೋದ್ರ ಜೊತೆಗೆ ಸ್ಟೂಡೆಂಟಿಗೆ ಕೊಡೋಣ ಅಂತಂದು ಏನು ಮಾಡ್ತಾರೆ ಅಂತಂದರೆ ಸ್ಕಾಲರ್ಶಿಪ್ ಮುಖಾಂತರ ಕೊಡ್ತಾ ಇರ್ತಾರೆ. ಸೊ ಅಂಥ ಒಂದು ಮಿಸ್ ಮಾಡ್ಕೊಂಡು ಹೋಗ್ಬೇಡಿ ಅಂತ ಹೇಳ್ತೀನಿ. ಓಕೆ, ಸೊ ಈ ಥರ ಬಹಳಷ್ಟು ಇದ್ದಾವೆ. ಲೈಕ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ ಹೇಳೋದಂದರೆ ಕಂಪ್ನಿಗಳ ಬಗ್ಗೆ ಅಂತಂದರೆ ಈಗ ಧರ್ಮಸ್ಥಳ ಒಂದು ಟ್ರಸ್ಟ್ ಏನಿದೆ ಅದು ಕೊಡ್ತದೆ. ಆ್ಯಂಡ್ ಅದ್ರ ಜೊತೆಗೆ ಈಗ ಜಿಂದಾಲ್ ಗೊತ್ತಿರ್ತದೆ ನಿಮಗೆ, ಆ್ಯಂಡ್ ವಿದ್ಯಾವರ್ಧಕ ಸಂಸ್ಥೆ ಗೊತ್ತಿರ್ತದೆ. ಸೊ ಭಾಳಷ್ಟು ಇದಾಕೊಂಡ್ರು ಅದನ್ನೆಲ್ಲನೂ ಕೂಡ ಇವಾಗ ಹೇಳ್ತಕ್ಕೂ ಅಂತಂದರೆ ಒಂದಲ್ಲ ಎರಡಲ್ಲ, ಅದರಲ್ಲಿ ಎಷ್ಟೋ ಜನ ಸೆಲೆಕ್ಟ್ ಆಗ್ತಾರೆ. ಎಷ್ಟೋ ಜನ ಒಂದೇ ಹಾಕಿದ್ರೆ ಬರಲ್ಲ, 2 ಹಾಕಿದ್ರೆ ಬರ್ತಾರಲ್ಲ, ಒಂದು 20 ಹಾಕಿದಾಗ ಯಾವುದೋ ಒಂದು ಸೆಲೆಕ್ಟ್ ಆದಾಗ ಅವರಲ್ಲೇ ಆಗ್ತಕ್ಕಂಥ ಎಕನಾಮಿಕಲ್ ಚೇಂಜಸ್ ನಿಮಗೆ ಅವಾಗ ಗೊತ್ತಾಗುತ್ತೆ. ಸೊ ಯಾಕಂದರೆ 1 ವರ್ಷ ಏನಾದರೂ ಸೆಲೆಕ್ಟ್ ಆಗಿಬಿಟ್ರೆ 4 ವರ್ಷನೂ ಕೂಡ ಅಂದರೆ ಕಂಪ್ಲೀಟ್ ಕೋರ್ಸ್ ಮುಗಿಯೋರು ಕೂಡ ನಿಮ್ಗೆ ಅಮೌಂಟ್ ಬರ್ತಾ ಇರ್ತದೆ. ಓಕೆ, ಸರಿ, ಈ ರೀತಿ ಎಲ್ಲನೂ ಕೂಡ ನಿಮಗೆ ಮಾತಾಡೋಣಂತೆ ಮುಂದೆ ಬರುವಂಥ ದಿನಮಾನಗಳಲ್ಲಿ. ಈಗ ಸದ್ಯಕ್ಕೆ ಏನಂತಂದರೆ ಕೌನ್ಸಿಲಿಂಗ್ ಮುಗಿಸ್ಕೋರಿ. ಓಕೆ, ಸ್ಕಾಲರ್ಶಿಪ್ ಬಿಟ್ಟಾಕಿ ಅದೆಲ್ಲನೂ ಕೂಡ ಇದ್ದೇ ಇರ್ತದೆ, ಟೈಮ್ ಸ್ಕಾಲರ್ಶಿಪ್ ಇದ್ದೇ ಇರ್ತದೆ. ಹೆಂಗಿದ್ರು ನೀವು ಅಡ್ಮಿಷನ್ ಆದಮೇಲೆ ಅಪ್ಲಿಕೇಶನ್ ಇದ್ದೇ ಇರ್ತದೆ, ಯಾವ ರೀತಿ ಹಾಕೋದು, ಎಷ್ಟೆಲ್ಲ ಅಮೌಂಟ್ ಬರ್ತೈತೆ, ಯಾವ ರೀತಿ ಎಲ್ಲನೂ ಕೂಡ ಹೇಳೋಣಂತೆ. ಸೊ ಸರಿ, ಇದೆ ಅಂತಾರೆ ಸದ್ಯಕ್ಕೆ ವೀಡಿಯೋಸು. ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಆಯಿತಾ. ಸರಿ, ಥ್ಯಾಂಕ್ ಯು, ಬಾಯ್.